ಇನ್ನೊಂದು ಸಂಬಂಧ ಇದೆ ನನಗೂ ಮತ್ತೆ ರಂಗಾಯಣರಿಗೂ. ನಮ್ಮಿಬ್ರು ಗುರುನು ಒಬ್ಬರೇ, ಅದು ರಂಗಜಂಗಮ ಬಿ ವಿ ಕಾರಂತರು. ನಾವು ಇಬ್ಬರು ರಂಗಭೂಮಿಯಿಂದ ಬಂದವರು. ಇವತ್ತು ನಾನು ಕೇಳ್ಕೊಂಡೆ, ಇದೆಲ್ಲ ನನ್ನ ಫಸ್ಟ್ ಸರ್ಕಲ್ ಆಫ್ ಫ್ರೆಂಡ್ಸು. ನಾನು ಹೇಳಿದೆ, ನನ್ನ ಈ ಒಂದು 250ನೇ ಸಿನಿಮಾ ಜರ್ನಿಗೆ ನೀವೆಲ್ಲ ಕಾರಣಕರ್ತರು. ಯಾಕೆಂದರೆ ಇವರುಗಳ ಜೊತೆ ನಾನು ಕೆಲಸ ಮಾಡ್ಕೊಂಬಂದು ಈ ಒಂದು ನಂಬರ್ಗೆ ಬರೋಕ್ಕೆ ಸಾಧ್ಯ ಆಯಿತು. ಮುಖ್ಯವಾಗಿ ನಾನು ಏನು ಹೇಳಿ ನನ್ನ ರಂಗಾಯಣದ ಬಗ್ಗೆ, ಅವನಿಗೆಲ್ಲೋ ಹೋಗ್ಬಿಟ್ಟಿದ್ದಾನೆ ಅವನು ಒಂದು ಕನ್ನಡದ ಆಸ್ತಿ ಅಂತ ಹೇಳ್ತೀನಿ. ಯಾಕೆಂದರೆ ಹೇಗೆ ನಮ್ಮ ಅವ್ರ ಹಣೆ ಬಂತು. ಸೊ ಹೆಚ್ಚು ಮಾತಾಡಲ್ಲ, ಅವ್ನು ಮಾತಾಡ್ತಾನೆ. ಬನ್ನಿ 250ನೇ ಸಿನಿಮಾಕ್ಕೆ ಅದಕ್ಕೆ ಮೊದಲಿಗೆ ಕಂಗ್ರ್ಯಾಚುಲೇಷನ್. 200 ಇನ್ನೂ ಜಾಸ್ತಿನೇ ಮಾಡ್ತಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಆಗಲೇ ಸಾಕಷ್ಟು ಕನ್ನಡ ಚಿತ್ರಕ್ಕೆ ಅವ್ರ ನೆನಪುಗಳನ್ನ ಕೊಟ್ಟಿದ್ದಾರೆ. ಅನ್ವೇಷಣೆ ಆಗ್ಬೋದು, ಒಂದಾನೊಂದು ಕಾಲದಲ್ಲಿ. ನನಗಿನ್ನೂ ಅವೆಲ್ಲನೂ ಈಗ ಕಣ್ಮುಂದೆ, ಒಂದಾನೊಂದು ಕಾಲದಲ್ಲಿ ನಿನಗೆ ಆ ಪ್ರಾಯ ಈಗ ಬಂದ್ಬಿಟ್ಟಿದ್ದೀರ ಅಂತ. ಅಮ್ಮ ನೀವು ಕಿವಿಂಚ್ಕೊಳ್ಳೆ ಬ್ರಹ್ಮೇಣ, ಅವು ಕಿವಿಂಚ್ಕೊಳ್ಳೆ. ಸೂಪರ್. ನಾನು ಅವನ ಜೊತೆ ಹೇಳ್ತೀನಿ ಎಕ್ಸ್ಪೀರಿಯನ್ಸ್ ಹೇಳ್ರಿ ಅಮ್ಮ. ಇಲ್ಲೆಲ್ಲ ಮುಗ್ದು ಹಬ್ಬ ಮುಗ್ದಿಲ್ಲ, ಬಂಗಾರ ಜಿಂಕೆ ಅವೆಲ್ಲ ಏನಪ್ಪ ನೀವು ಅವತಾರಗಳು. ಹಾಗೆ ಸಾಕಷ್ಟು ನೆನಪುಗಳು ಕೊಟ್ಟಿದ್ದಾರೆ. ಇದರಲ್ಲೂ ಮತ್ತೊಂದು ನಿಜವಾಗ್ಲೂ ತಿರ್ಗಾ ಒಳ್ಳೆ ನಿನಗೆ ಇನ್ನೂ ಸಾಲದು, ಇನ್ನೂ ಬೇಕು ತುಂಬ ಆ ನೆನಪುಗಳು ನೀನು ಕೊಡ್ತೀಯ, ಆ ಶಕ್ತಿ ಇದೆ ಅಂತ ಅನ್ಸುತ್ತೆ. ಆದರೆ ನಮ್ಗೆಲ್ಲದಕ್ಕಿಂತ ನಾನು ಭಾಳ ಸೋಜಿಗಾಗಿದ್ದು ಉಮೇಶ್ ಸರ್ ಈಗ ಸಿನಿಮಾದ ಭಾಗ ಆಗ್ಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ನಿಮ್ಮ ಮನೇಲಿ ಈಗ ಸಿನಿಮಾ ಕುಟುಂಬ ಆಗಿದೆ ಮಗಳು. ನಿಜವಾಗ್ಲು ಯಾಕೆಂದ್ರೆ ಕೆಲವು ಕಥೆಗಳು ಕಲ್ಪನೆಯಲ್ಲಿ ಇರ್ತವೆ, ಇದು ವಾಸ್ತವದವ್ರು ಆಗಿದ್ದ ಕತೆ. ಅವರು ನಮ್ಮ ಸಿನಿಮಾಗೆ ನಾವು ಸಿನಿಮಾದವ್ರಿಗೆ ಒಂದು ಚಾಲೆಂಜ್ ಕೊಟ್ಟಿದ್ದಾರೆ ಈ ಕತೆ ಅಂತ ಅನ್ಸುತ್ತೆ ನನಗೆ. ನಿಜವಲ್ಲ ಸರ್? ಯಾಕಂದ್ರೆ ನೀವು ಆ ಕತೆ ನೀವು ನೋಡಿದ್ದೀರಾ, ಆ ಕತೆ ನೀವು ನೋಡಿದ್ದೀರಾ. ಹಾಗಾಗಿ ನಮಗಿದು ಸಿನಿಮಾದವ್ರಿಗೆ ಒಂದೊಂದು ಚಾಲೆಂಜು. ಅದನ್ನು ಅಣ್ಣ ನೀನೊಂದು ಬಡ ಬ್ಯಾಗ್ ಹಾಕೊಂಡಿದ್ದೀನಿ ಸರ್. ಹೌದು, ಅವರಿಗೆ ತುಂಬ ಸಂತೋಷ ಪಟ್ಟಿದ್ದಾಳೆ ನನ್ನ ಮಗಳು. ಅಮ್ಮ ಚಾರ್ಜ್ ಶೀಟ್ ಸಿನಿಮಾ ನೀನು ನೋಡಿಲ್ಲಮ್ಮ, ನೀನು ನಾಳೆ ಹೋಗಲೇಬೇಕು. ಯಾಕೆಂದರೆ ಅವಳು ಹೊರಗಡೆ ಹೋಗಿದ್ದಾರೆ ಊರಿಗೆ. ನೀನು ನೋಡಲೇಬೇಕು ಸಿನಿಮಾ, ನೋಡಿದ್ರೇ ನೀನು ನನಗೆ ಮತ್ತೆ ಫೋನ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಹೇಳಿದ್ಲು. ನೋಡಿದೆ ನನಗೆ ನಿಜಕ್ಕೂ ಹೇಳಬೇಕಂದ್ರೆ, ನನಗೆ ಅಂತಲ್ಲ ಯಾರಿಗೇ ನೋಡಿದ್ರು ಆ ಮನಸ್ಸು ಕರಳು ಕೀಳಂಗಾಗುತ್ತೆ, ಮನಸ್ಸಿಗೆ ನೋವಾಗುತ್ತೆ. ಯಾಕೆ ಅಂದರೆ ಕೆಲವು ಸನ್ನಿವೇಶ ಇದೆ ನೋಡಿ, ಆ ಸನ್ನಿವೇಶ ಕುಟುಂಬದಲ್ಲಿರುವಂಥ ತಾಯಿ, ಹೆಂಡತಿ, ಮಕ್ಕಳು ಅಂತ ಒಂದು ಸಂಸಾರ ಇರುತ್ತಲ್ಲ, ಆ ಸಂಸಾರಕ್ಕೆ ಮನ ಹಂಗೆ ಕರ್ಗೋಗ್ಬಿಡುತ್ತೆ. ಆ ರೀತಿ ಸನ್ನಿವೇಶಗಳಿದೆ. ಯಾಕೆಂದರೆ ಆ ಸನ್ನಿವೇಶ ಮಗಳು ಕಳ್ಕೊಂಡಿರ್ತಾರೆ, ಹೆಂಡತಿನ ಕಳ್ಕೊಂಡಿರ್ತಾನೆ. ಇಷ್ಟೆಲ್ಲ ಕಳ್ಕೊಂಡು ಅವರು ಒಂದು ಜೀವನ ನಡೆಸಬೇಕಾದ್ರೆ ಮಗಳನ್ನ ಹುಡ್ಕಕ್ಕೆ ಹೋಗ್ತಾರಲ್ಲ, ಆ ಕೆಲವು ಸನ್ನಿವೇಶಗಳಂತೂ ಎಂಥ ಹೆಣ್ಮಕ್ಳು ಎಷ್ಟೇ ಸ್ಟ್ರಾಂಗಾಗಿ ಕೂತಿದ್ರು ಸಹ ಕಣ್ಣಲ್ಲಿ ನೀರು ತರಿಸ್ಬಿಡುತ್ತೆ. ನನಗೆ ಹಾಗಾಯಿತು, ಸಿನಿಮಾ ಅಂತ ನೋಡ್ತಾ ಇದ್ದು ನನ್ನ ಕಣ್ಣಲ್ಲಿ ನೀರು ಬಂತು. ಆ ರೀತಿ ಒಂದು ಸನ್ನಿವೇಶಗಳನ್ನು ಇಟ್ಟಿದ್ದಾರೆ ಡೈರೆಕ್ಟ್ರು. ನಿಜವಾಗ್ಲೂ ಖುಷಿ ಆಯಿತು. ನಾನಷ್ಟೇ ಅಲ್ಲ, ಪ್ರತಿ ಹೆಣ್ಣು ಮಕ್ಕಳು ಬಂದು ನೀವು ಸಿನಿಮಾ ನೋಡಿ, ಕುಟುಂಬ ಸಮೇತ ಬಂದು ನೋಡುವಂಥ ಸಿನಿಮಾ ಇದು. ಒಬ್ಬರು ಇಬ್ಬರು ಅವರೇ ಹೋಗಬೇಕು ಅಲ್ಲ, ಕುಟುಂಬ ಪರಿವಾರ ಬಂದು ನೀವು ಸಿನಿಮಾ ನೋಡಿದಾಗ ನಾನು ಏನು ಹೇಳಿದ್ದೀನಿ ಇದಷ್ಟು ನಿಜ. ನಿಮ್ಮ ಮನಸ್ಸು ಆ ರೀತಿ ಆಗುತ್ತೆ. ಒಂದು ರೀತಿಯಲ್ಲಿ ಇಂಥ ಒಳ್ಳೆ ಸಿನಿಮಾ ನಾವು ಮಿಸ್ ಮಾಡ್ಕೊಂಡ ಅನ್ನೋ ರೀತಿಯಲ್ಲಿ ನಿಮಗೆ ಆಗಬಾರ್ದು. ಖಂಡಿತವಾಗ್ಲೂ ಬನ್ನಿ, ಈ ಸಿನಿಮಾ ನೋಡಿ. ಎಂಥ ಒಳ್ಳೆ ಮೆಸೇಜ್ ಇಟ್ಟಿದ್ದಾರೆ ಅಂತಂದರೆ, ತುಂಬ ಒಳ್ಳೆ ಮೆಸೇಜ್ ಇದೆ. ತಂದೆ ತಾಯಿ ಮಕ್ಕಳು ಈ ಒಂದು ಬಾಂಧವ್ಯ ಇದೆ ನೋಡಿ, ಆ ಮೆಸೇಜು ಈಗಿನ ಜನ್ರೇಷನ್ಗೆ ಖಂಡಿತ ತಲುಪುತ್ತೆ. ಚಾರ್ಜ್ ಶೀಟ್ ಅನ್ನೋ ಒಂದು ಒಳ್ಳೆ ಕನ್ನಡ ಸಿನಿಮಾನ ನೋಡಿದೆ. ಒಳ್ಳೆ ಕನ್ನಡ ಸಿನಿಮಾ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಒಂದು ಸಿನಿಮಾದಲ್ಲಿ ಕಂಟೆಂಟ್ ಭಾರಿ ಮುಖ್ಯ ಆಗುತ್ತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಏನು ಕಂಟೆಂಟ್ ಹೇಳಕ್ಕೆ ಹೊರಟಿದ್ದಾರೆ ಅದು ಭಾರಿ ಸೊಸೈಟಿಗೆ ಹಾಗೂ ಹ್ಯೂಮನ್ ಎಮೋಷನ್ಸ್ ಇರೋವಂಥ ಒಂದು ಸಿನಿಮಾ. ಎಂಟೈರ್ ಸ್ಟಾರ್ ಕ್ಯಾಸ್ಟ್ಗೆ ಸುಂದರಾಜ್ ಸರ್ ಅವರ 250ನೇ ಚಿತ್ರ, ಕಂಗ್ರ್ಯಾಚುಲೇಷನ್ಸ್. ಈಸ್ ಅ ಲೆಜೆಂಡ್ ಟು ಕನ್ನಡ. ಆ್ಯಂಡ್ ಎಲ್ಲದಕ್ಕಿಂತ ಜಾಸ್ತಿ ಖುಷಿ ಕೊಟ್ಟಿದ್ದು ನನಗೆ ನಮ್ಮ ಸಮೀರ್ ಕುಲಕರ್ಣಿ ಅವರ ಮ್ಯೂಸಿಕ್ಕು. ನಮ್ಮ ಗುರುಗಳು, ನಾನು ಫಸ್ಟು ಹಾಡಿದ್ದು ಅರ್ಬನ್ ಲ್ಯಾಡ್ಸಲ್ಲಿ ಅವಕಾಶ ಕೊಟ್ಟಿದ್ದು ಸಮೀರ್ ಅವರು. ಸೊ ಅವರ ಮ್ಯೂಸಿಕ್ ಡೈರೆಕ್ಷನನ್ನು ಬೆಳ್ಳಿ ತೆರೆ ಮೇಲೆ ನೋಡೋದೊಂದು ಸಂಭ್ರಮಾಚರಣೆ. ಆ್ಯಂಡ್ ಎಂಟೈರ್ ತಂಡಕ್ಕೆ ಒಳ್ಳೆಯದಾಗಲಿ. ಆ್ಯಂಡ್ ಕನ್ನಡ ಚಿತ್ರಗಳು ಇವತ್ತು ಥಿಯೇಟ್ರಿಗೆ ಬಂದು ಜನಗಳು ಜಾಸ್ತಿ ನೋಡೋವಂಥ ಪರಿಸ್ಥಿತಿಯಲ್ಲಿದ್ದೀವಿ. ಅದಾಗಲಿ, ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಗೆಲ್ಲಿ ಚಾರ್ಜ್ ಶೀಟ್ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಆಲ್ ದ ಬೆಸ್ಟ್.